ನಮಸ್ಕಾರ ಆತ್ಮೀಯರೇ, ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲಕ್ಕೆ ನಿಮ್ಮ ಕನ್ನಡದ ಮಗು ಮಲ್ಲು ಬಾಳೆಕೈಯ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇವತ್ತಿನ ಕವಿತೆಯ ಶೀರ್ಷಿಕೆ ಶುಭ ಹಾರೈಕೆ. ಇಲ್ಲಿ ತಾವು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಕವಿತೆಯ ಸಾಲುಗಳ ಪ್ರಥಮ ಅಕ್ಷರವನ್ನು ಗಮನಿಸಿ, ಅದು ಒಬ್ಬ ವ್ಯಕ್ತಿಯ ಹೆಸರಾಗಿರುತ್ತದೆ. ಆ ಒಂದು ವಿಶೇಷತೆ ಈ ಕವಿತೆಯಲ್ಲಿ ಅಡಗಿದೆ. ಆಕಾಶವೆಂಬ ತವರು ಮನೆಯಲ್ಲಿ ಮಿನುಗುವ ನಕ್ಷತ್ರವೊಂದು ನಂದಾದೀಪವಾಗಿ ದರೆ ಎಂಬ ಗಂಡನ ಮನೆಗೆ ಬಂದು. ಆಕಾಶವೆಂಬ ತವರು ಮನೆಯಲ್ಲಿ ಮಿನುಗುವ ನಕ್ಷತ್ರವೊಂದು ನಂದಾದೀಪವಾಗಿ ದರೆ ಎಂಬ ಗಂಡನ ಮನೆಗೆ ಬಂದು. ದಯಗುಣದ ಧರ್ಮವಂತರ ಮನೆ ಬೆಳಗುತ್ತಿದೆ, ದಯಗುಣದ ಧರ್ಮವಂತರ ಮನೆ ಬೆಳಗುತ್ತಿದೆ ಈ ಶುಭ ದಿನದಂದು. ದಯಗುಣದ ಧರ್ಮವಂತರ ಮನೆ ಬೆಳಗುತ್ತಿದೆ ಈ ಶುಭ ದಿನದಂದು. ಅಕ್ಷತೆ ಹಾಕಿ ಹರಿಸಿದೆವು ಚಿರಕಾಲ ಸುಖದಿ ಬಾಳಲೆಂದು. ಅಕ್ಷತ ಹಾಕಿ ಹರಿಸಿದೆವು ಚಿರಕಾಲ ಸುಖದಿ ಬಾಳಲೆಂದು. ನಿರ್ಮಲ ಹೃದಯಗಳ ಸಮ್ಮಿಲನವಾಗಿದೆ ಇಂದು. ನಿರ್ಮಲ ಹೃದಯಗಳ ಸಮ್ಮಿಲನವಾಗಿದೆ ಇಂದು. ತಾಯಿ ತಂದೆಯಾಗಿರಿ ವರುಷದಲ್ಲಿ ಎಲ್ಲರಿಗೂ ಹರುಷ ತಂದು. ತಾಯಿ ತಂದೆಯಾಗಿರಿ ವರುಷದಲ್ಲಿ ಎಲ್ಲರಿಗೂ ಹರುಷ ತಂದು. ಇನ್ನೊಂದು ಕವಿತೆ ಇದೇ ರೀತಿಯಾಗಿ, ಹಿತೈಷಿಗಳ ಹಿತನುಡಿ. ಸಂಗೀತದಂಥ ಸಂಸಾರದಲ್ಲಿ ರಾಗತಾಳ ನೀವಾಗಿರಿ. ಸಂಗೀತದಂಥ ಸಂಸಾರದಲ್ಲಿ ರಾಗತಾಳ ನೀವಾಗಿರಿ. ಗಗನದಂಥ ಮನೆಯಲ್ಲಿ ಚಂದ್ರತಾರೆಯಾಗಿರಿ. ಗಗನದಂಥ ಮನೆಯಲ್ಲಿ ಚಂದ್ರತಾರೆಯಾಗಿರಿ. ನಯ ವಿನಯದಿ ನಡೆದು ಸರ್ವರಿಗೂ ಪ್ರಿಯವಾಗಿರಿ. ನಯ ವಿನಯದಿ ನಡೆದು ಸರ್ವರಿಗೂ ಪ್ರಿಯವಾಗಿರಿ. ಗೌರವ ತೋರುತ್ತಾ ಸದಾ ಹಿರಿಯರಿಗೆ ತಲೆಬಾಗಿರಿ. ಗೌರವ ತೋರುತ್ತಾ ಸದಾ ಹಿರಿಯರಿಗೆ ತಲೆಬಾಗಿರಿ. ಡಂಬಾಚಾರ ಮೂಢಾಚಾರ ತೊರೆದು ಸದಾಚಾರದಿ ಬಾಳಿರಿ. ಡಂಬಾಚಾರ ಮೂಢಾಚಾರ ತೊರೆದು ಸದಾಚಾರದಿ ಬಾಳಿರಿ. ಜ್ಯೋತಿಯಂತೆ ಜಗವ ಬೆಳಗಲು ಜೋಗುಳ ಬೇಗ ಹಾಡಿರಿ. ಜ್ಯೋತಿಯಂತೆ ಜಗವ ಬೆಳಗಲು ಜೋಗುಳ ಬೇಗ ಹಾಡಿರಿ. ತಿಳಿದು ಒಬ್ಬರನೊಬ್ಬರು ಮನೆಯ ಸ್ವರ್ಗ ಮಾಡಿರಿ. ತಿಳಿದು ಒಬ್ಬರನೊಬ್ಬರು ಮನೆಯ ಸ್ವರ್ಗ ಮಾಡಿರಿ. ಇದೇ ರೀತಿ ಮತ್ತೊಂದು ಕವಿತೆ, ಹೆಣ್ಣಿಗೆ ಹಿತನುಡಿ. ಹಾಗೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಸಾಲುಗಳ ಮೊದಲನೇ ಅಕ್ಷರವನ್ನು ಗಮನಿಸಿ. ಸೋತು ಬಾಳುವ ಸೊಸಿಯಾಗೋ ಅತ್ತಿಗೆ ಮನವನರಿವ ಮಡದಿಯಾಗೋ ಪತಿಗೆ. ಸೋತು ಬಾಳುವ ಸೊಸೆಯಾಗೋ ಅತ್ತಿಗೆ ಮನವನರಿವ ಮಡದಿಯಾಗೋ ಪತಿಗೆ. ಶರಣ ಸಂತರ ಸ್ಮರಣೆ ಮಾಡು ಮುಕ್ತಿಗೆ. ಶರಣ ಸಂತರ ಸ್ಮರಣೆ ಮಾಡು ಮುಕ್ತಿಗೆ. ಖಡ್ಗ ಹಿಡಿದ ವೀರನೆದೆಗೆ ಕವಚವಾಗಿ ಹಾಕು ಮುತ್ತಿಗೆ. ಖಡ್ಗ ಹಿಡಿದ ವೀರನೆದೆಗೆ ಕವಚವಾಗಿ ಹಾಕು ಮುತ್ತಿಗೆ. ರವಿಯಂತೆ ನಿನ್ನ ಬಾಳ ಬೆಳಗುವ ಪತಿಯೆಂಬ ಜ್ಯೋತಿಗೆ. ರವಿಯಂತೆ ನಿನ್ನ ಬಾಳ ಬೆಳಗುವ ಪತಿಯೆಂಬ ಜ್ಯೋತಿಗೆ. ಕಂಡ ಕನಸು ನನಸಾಗಲಿ ಮನಕ್ಕೆ ಹರುಷ ನೀಡಲಿ. ಕಂಡ ಕನಸು ನನಸಾಗಲಿ ಮನಕ್ಕೆ ಹರುಷ ನೀಡಲಿ. ಲಾಲಿ ಹಾಡುವ ಭಾಗ್ಯ ದೊರೆಯಲಿ ಕ್ಷೀರಸಾಗರದಿ ನಿನ್ನ ಬಾಳು ಮೀಯಲಿ. ಲಾಲಿ ಹಾಡುವ ಭಾಗ್ಯ ದೊರೆಯಲಿ ಕ್ಷೀರಸಾಗರದಿ ನಿನ್ನ ಬಾಳು ಮೀಯಲಿ. ಆತ್ಮೀಯರೇ, ಕವಿತೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.